ಈಗಿನ ಟೈಮ್ ಲೈನ್ ನಲ್ಲಿ ಒಂದೊಳ್ಳೆ ಸಿನಿಮಾ ಆಗೋದಕ್ಕೆ ಒಳ್ಳೆ ಕಥೆನೇ ಇರ್ಬೇಕು ಅಂತೇನಿಲ್ಲ. ಇರೋ ಕಥೆನೆ ಹೊಸದಾಗಿ ಇನ್ನೂ ಬೆಟರ್ ಆಗಿ ಇಂಟೆನ್ಸ್ ಅನ್ಸೋ ತರ ತೋರ್ಸಿದ್ರೆ ಸಾಕು, ಮಿಕ್ಕಿದ್ದನ್ನ ಪ್ರೇಕ್ಷಕರೇ ನೋಡ್ಕೋತಾರೆ, ನಿಜ. ಆದ್ರೆ ಆ ರೀತಿ ಬರೆಯೋದಕ್ಕೆ ಒಂದು ಸ್ಟ್ರಕ್ಚರ್ ಅಂತ ಸಿಗೋದಕ್ಕೆ ಬೇಸಿಕ್ ಆಗಿ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಲವಾಗಿರ್ಬೇಕು, ಫೌಂಡೇಶನ್ ತರ. ಇಷ್ಟ ಹೇಳಿದ್ಮೇಲೆ ನಿಮಗೆ ಅರ್ಥ ಆಗಿರತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿದೆ, ಬನ್ನಿ ಶುರು ಮಾಡ್ಬಿಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ, ಮಾಡುವಂತ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಿಚ್ಚ ಸುದೀಪ್ ರವರ ಹಿಂದಿನ ಸಿನಿಮಾ ವಿಕ್ರಾಂತ್ ರೋಣ ರಿಲೀಸ್ ಆಗಿದ್ದು 2022ರಲ್ಲಿ ಅಂಡ್ ಹೋದ ವರ್ಷ ಅವರ ಯಾವುದೇ ಸಿನಿಮಾ ಕೂಡ ಬಿಡುಗಡೆ ಆಗ್ಲಿಲ್ಲ. ಪ್ಲಾನ್ ಪ್ರಕಾರ ಎಲ್ಲದೂ ಅನ್ಕೊಂಡ್ ಹಾಗೆ ನಡೆದಿದ್ರೆ ಮ್ಯಾಕ್ಸ್ ಕಳೆದ ಡಿಸೆಂಬರ್ನಲ್ಲೇ ರಿಲೀಸ್ ಆಗ್ಬೇಕಿತ್ತು. ಬಟ್ ಕೆಲಸಗಳು ಅಷ್ಟು ಬೇಗ ಮುಗಿಯೋದಿಲ್ಲ, ಅದಕ್ಕಿನ್ನೂ ಟೈಮ್ ಬೇಕು ಅಂತ ಗೊತ್ತಾಗಿ ನಂತರ ಫೆಬ್ರವರಿನ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ರು ಸಿನಿಮಾ ತಂಡ. ಬಟ್ ಈಗ ಅಲ್ಲಿಂದನೂ ಮುಂದಕ್ಕೆ ಹೋಗಿ ಸಿನಿಮಾನ ಏಪ್ರಿಲ್ನಲ್ಲಿ ರಿಲೀಸ್ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ಇನ್ನು ಸದ್ಯಕ್ಕಿರೋ ಅಪ್ಡೇಟ್ಸ್ ಪ್ರಕಾರ ಸಿನಿಮಾದ ಫೈನಲ್ ಪೋರ್ಷನ್ ಅಂದ್ರೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಭರ್ಜರಿಯಾಗಿ ಶೂಟ್ ಆಗ್ತಾ ಇದೆ. ಅಂಡ್ ಫೆಬ್ರವರಿ ಫಸ್ಟ್ ವೀಕ್ ಒಳಗೆ ಚಿತ್ರದ ಎಲ್ಲಾ ಮೇಜರ್ ಕೆಲಸಗಳು ಇನ್ಕ್ಲೂಡಿಂಗ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅಪ್ಡೇಟ್ಸ್ ಆದಷ್ಟು ಬೇಗನೆ ಬರಬಹುದು. ನೆಕ್ಸ್ಟ್ ಇದಾದ ನಂತರ ಇನ್ನೂ 2 ವಿಷಯಗಳು ಸಿನಿಮಾದಿಂದ ಹೊರಗೆ ಬರುತ್ತೆ. ಅಂದ್ರೆ ಅವರೇ ಅದನ್ನ ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಸಿನಿಮಾದ ಸ್ಟಾರ್ ಕಾಸ್ಟ್ ಅಂಡ್ ಎರಡನೇದು ಒನ್ ಲೈನ್ ಸ್ಟೋರಿ. ಕಾಸ್ಟಿಂಗ್ ಕಡೆ ಬಂದ್ರೆ ಫಿಲ್ಮ್ ಅಲ್ಲಿ ಸುದೀಪ್ ಅವರ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್ ಹಾಗೆ ಸಂಯುಕ್ತ ಹೊರನಾಡ್ ಅವರು, ಮೇ ಬಿ ವಿಲನ್ ಆಗಿ ಸುನಿಲ್ ಅವರು, ಅಂಡ್ ದೆನ್ ಇಳವರಸು ಅವರು, ಪ್ರಮೋದ್ ಶೆಟ್ಟಿ ಅವರು, ಹೀಗೆ ಆಲ್ಮೋಸ್ಟ್ ಮೇನ್ ಕ್ಯಾರೆಕ್ಟರ್ ಗಳಲ್ಲಿ ಕಾಣಿಸ್ಕೊತಿರೋ ಅಷ್ಟು ಕಲಾವಿದರನ್ನ ರಿವೀಲ್ ಮಾಡಿದ್ದಾರೆ. ಅಂಡ್ ಅದರ ಜೊತೆಗೆ ಸುದೀಪ್ ಅವರ ಕ್ಯಾರೆಕ್ಟರ್ ನೇಮ್ ಅರ್ಜುನ್ ಮಹಾಕ್ಷಯ್ ಸಖತ್ತಾಗಿದೆ ಕೇಳೋದಕ್ಕೆ, ಅಂಡ್ ಅಷ್ಟೇ ಕ್ಯಾಚಿಯಾಗೂ ಇದೆ. ಸೊ ಆ ಹೆಸರಿಗೆ ತಕ್ಕ ಹಾಗೆ ಖಡಕ್ ಆಗಿರೋ ಪೊಲೀಸ್ ಪಾತ್ರ ಜೊತೆಗೆ ಸುದೀಪ್ ಅವರ ಕ್ಯಾರೆಕ್ಟರೈಸೇಷನ್ ನಲ್ಲಿ ಹೆವಿ ಡೆಪ್ತ್ ಇದ್ರೆ ಸಾಕು, ಥಿಯೇಟ್ರಿಕಲ್ಲಿ ಒಳ್ಳೆ ಮಜಾ ಸಿಗತ್ತೆ, ಡೌಟೇ ಬೇಡ. ಅಫ್ಕೋರ್ಸ್ ಸಿನಿಮಾ ಅನೌನ್ಸ್ ಆದಾಗ್ಲೇ ಅದ್ರ ಬಗ್ಗೆ ನಂಬಿಕೆ ಇತ್ತು. ಅಂಡ್ ಅದು ಜಾಸ್ತಿ ಆಗಿದ್ದು ಮೊನ್ನೆ ಬುಕ್ ಮೈ ಶೋ ಸಿನಾಪ್ಸಿಸ್ ನೋಡಿದ ಮೇಲೆ. ಇನ್ಫ್ಯಾಕ್ಟ್ ಮೊದಲಿಗೆ ಸ್ವಲ್ಪ ಬೇಜಾರಾಯ್ತು, ಬಿಕಾಸ್ ಕಥೆ ಏನೇ ಇರ್ಲಿ, ಎಷ್ಟೇ ಡೆಪ್ತ್ ಇರ್ಲಿ, ಆದ್ರೆ ಇಷ್ಟೊಂದು ಡೀಟೇಲ್ಸ್ ಕೊಡ್ಬೇಕಾಗಿತ್ತ. ಅಂಡ್ ಆಡಿಯನ್ಸ್ ನ ಸ್ಟಾರ್ಟಿಂಗ್ ಅಲ್ಲೇ ಹಿಡಿದು ಕೂರಿಸುವಂತ ಒಂದು ಸೀಕ್ವೆನ್ಸ್ ನ ರಿವೀಲ್ ಮಾಡಿ ಇವರೇನ್ ಕನ್ವೆ ಮಾಡೋದಕ್ಕೆ ಹೊರಟಿದ್ರೋ ನನಗಂತೂ ಅರ್ಥ ಆಗಿರ್ಲಿಲ್ಲ. ಬಟ್ ಎನಿವೇಸ್ ಈಗ ಅದನ್ನ ಅವರು ಅರ್ಥ ಮಾಡ್ಕೊಂಡು ಸಿನಾಪ್ಸಿಸ್ ಅಲ್ಲಿರೋ ಡೀಟೇಲ್ಸ್ ನ ಕಮ್ಮಿ ಮಾಡಿದರೆ ಖುಷಿ ಆಯ್ತು. ಬಟ್ ಮೊದಲೇ ಇದನ್ನ ಯೋಚನೆ ಮಾಡಿದ್ರೆ ಒಂದು ಮೇಜರ್ ಟೇಕ್ ಆಫ್ ಕೊಡೋ ಪಾರ್ಟ್ ನ ಸಸ್ಪೆನ್ಸ್ ಆಗಿ ಇಡ್ಬೋದಿತ್ತು. ಇರ್ಲಿ ಪರವಾಗಿಲ್ಲ, ಅದನ್ನೇ ಇಟ್ಕೊಂಡು ಅನಲೈಸ್ ಮಾಡೋದಕ್ಕೆ ನಮಗೊಳ್ಳೆ ಆಪರ್ಚುನಿಟಿ ಸಿಕ್ಕಾಗಾಯ್ತು. ಸೊ ಈಗ ಆ ಕಡೆ ಬರೋದಾದ್ರೆ, ಅರ್ಜುನ್ ಮಹಾಕ್ಷಯ್ ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ರಿಪೋರ್ಟ್ಸ್ ಟು ಡ್ಯೂಟಿ ಆಫ್ಟರ್ ಅ 2 month ಸಸ್ಪೆನ್ಷನ್. ಅಂದ್ರೆ ನಮ್ಮ ಹೀರೋ ಇಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದೋ ಕಾರಣದ ಮೇಲೆ 2 ತಿಂಗಳು ಸಸ್ಪೆಂಡ್ ಆಗಿ ಆ ಕಾಲಾವಧಿನ ಮುಗಿಸ್ಕೊಂಡು ಈಗ ಹೊಸ ಪೊಲೀಸ್ ಸ್ಟೇಷನ್ಗೆ ಬಂದು ಡ್ಯೂಟಿಗೆ ರಿಪೋರ್ಟ್ ಆಗಿದ್ದಾನೆ. ನೆನ್ಪಿಟ್ಕೊಳ್ಳಿ, ಸ್ಟೇಷನ್ಗೆ ಬಂದು ರಿಪೋರ್ಟ್ ಆಗಿದ್ದಾನೆ. ಆದ್ರೆ ಬರೋವಾಗ ದಾರಿಯಲ್ಲಿ ಒಬ್ಬ ಮಿನಿಸ್ಟರ್ನ ಮಗ ತನ್ನ ಡಿಪಾರ್ಟ್ಮೆಂಟ್ ಅಲ್ಲಿರೋ ಆಫೀಸರ್ಗಳ ಮೇಲೆ ದೌರ್ಜನ್ಯ ಮಾಡ್ತಿರೋದು ಅವನ ಕಣ್ಣಿಗೆ ಬೀಳತ್ತೆ. ಬಿಡ್ತಾನ, ಅರೆಸ್ಟ್ ಮಾಡಿ ಎಳ್ಕೊಂಡು ಬರ್ತಾನೆ. ಆದ್ರೆ ಅವನ ದುರದೃಷ್ಟಕ್ಕೆ ಆ ಮಂತ್ರಿಯ ಮಗ ಕೊಲೆ ಆಗ್ಬಿಡ್ತಾನೆ. ಬಟ್ ಎಲ್ ಕೊಲೆ ಆಗ್ತಾನೆ? ಬರೋ ದಾರಿಯಲ್ಲಂತೂ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೇನೆ. ಬಿಕಾಸ್ ಆ ಲೈನ್ ನ ಇನ್ನೊಂದು ಸಲ ಸರಿಯಾಗಿ ನೋಡಿ, ರಿಪೋರ್ಟ್ಸ್ ಅಟ್ ಅ ಸ್ಟೇಷನ್ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಒಂದಂತೂ ಕನ್ಫರ್ಮ್, ಅರ್ಜುನ್ ಮಿನಿಸ್ಟರ್ ಮಗನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾನೆ. ಅಂಡ್ ಸ್ಟೇಷನ್ಗೆ ಬಂದ ಮೇಲೆ ಅವನ್ ಕೊಲೆ ಆಗ್ತಾನೆ. ಕ್ಯಾನ್ ಅರ್ಜುನ್ ಸೇವ್ ದ ಡೇ? ಅಂದ್ರೆ ಅವನು ಈ ಪರಿಸ್ಥಿತಿನ ಎದುರಿಸಿ ಎಲ್ಲದನ್ನು ಸಾಲ್ವ್ ಮಾಡೋದಕ್ಕಾಗತ್ತಾ? ಸ್ಟೇಷನ್ ಮೇಲೆ ಎಂತೆಂತ ಅಟ್ಯಾಕ್ಗಳಾಗ್ತವೆ. ಅಂಡ್ ಮುಖ್ಯವಾಗಿ ಇಡೀ ಸಿನಿಮಾದ ಕಥೆ ಒಂದೇ ರಾತ್ರಿಲಿ ನಡೆಯೋದ್ರಿಂದ ಅಲ್ಲಿರೋ ಕಾನ್ಫ್ಲಿಕ್ಟ್ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರತ್ತೆ. ಜೊತೆಗೆ ಆ ಮಿನಿಸ್ಟರ್ ಮಗನ್ನ ಕೊಂದಿದ್ಯಾರು? ಅರ್ಜುನ್ ಯಾಕೆ 2 ತಿಂಗಳು ಸಸ್ಪೆಂಡ್ ಆಗಿದ್ದ? ಇಲ್ಲಿರೋ ಮೇಜರ್ ಟ್ವಿಸ್ಟ್ ಏನು ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಎನಿವೇಸ್ ಸದ್ಯಕ್ಕೆ ನನ್ನ ಹತ್ರ ಇದ್ದಂತ ವಿಷಯಗಳು ಇಷ್ಟು. ಅಂಡ್ ಮೇಜರ್ ಆಗಿ BMS ಸಿನಾಪ್ಸಿಸ್ ಹಾಕಿರೋ ರೀತಿ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೆ, ಅದನ್ನ ಹೇಳಿದ್ದೀನಿ. ಸೊ ನಿಮಗೂ ಅದೇ ತರ ಅನ್ಸಿದ್ರೆ ಅಥವಾ ಪ್ರಾಪರ್ ಆಗಿ ಒನ್ ಲೈನ್ ಸ್ಟೋರಿ ಸಿಕ್ಕಿದ್ದು ಖುಷಿ ಆಯ್ತು ಅನ್ನೋದಾದ್ರೆ ಅದನ್ನು ಕೂಡ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಓದೋದಕ್ಕೆ ಹಾಗೆ ಓದಿ ರಿಪ್ಲೈ ಮಾಡೋದಕ್ಕೆ ನಾನಂತೂ ಕಾಯ್ತಿರ್ತೀನಿ. ಸೈನಿಂಗ್ ಆಫ್, ಲಿಖಿತ್.